ನಾವು ಯಾವುದೇ ಕೆಲಸ ಮಾಡಿದ್ರು ಬಿಲೀವ್ ಮಾಡಬೇಕು. ಏನು ಈ ಪರೀಕ್ಷೆ ನನಗೂ ಸಾಧ್ಯ ಅದ ಅಂತ ಹೇಳಿ ಪಾಸ್ ಆದೋ ಫೇಲ್ ಆದೋ ಇಟೇ ಕೇಳ್ತಾರ ಊರಾಗ. ಸರ ನಾ 2 ವರ್ಷ ಓದಿನೋ 3 ವರ್ಷ ಓದಿನೋ ಲೆಕ್ಕಕ್ಕೆ ಬರಲ್ಲ ರೀ. ಅಟ್ ದ 11th ಅವರ್ ಕೊನೆಯ ಗಳಿಗೆಯಲ್ಲಿ ನಾನು ಮಾಡಿರುವ ಕೆಲಸ ಕಾರ್ಯಗಳಿಗೆ ಜಾಸ್ತಿ ಸಿಂಧೂ ನದಿ ನಾಗರಿಕತೆ ಬಗ್ಗೆ 1 ತಾಸು ಓದಿರೆ. ಸಿಂಧೂ ನದಿ ನಾಗರಿಕತೆಯ ಬಗ್ಗೆ ಸೆಂಟ್ರಲ್ ಗೌರ್ಮೆಂಟ್ಗೆ ಏನು ಕ್ವಶನ್ ಕೇಳಿ ಒಟ್ಟು ಬಿಡಿಸ್ಬಿಡ್ಬೋದು ನನ್ನ ಅಂತ. ಅದಕ್ಕೆ ಟೈಮ್ ಕೊಡ್ಬೇಕು. ಹಂಗೆ ಆ ಚಾಪ್ಟರ್ ಮುಗೇನಾದ್ರೂ ಕ್ವಶನ್ ಬಿಡಿಸ್ಬೇಕ್ರಿ. ಬಡ 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 ಮೇಜರ್ ಚಾಪ್ಟರ್ ಹಿಸ್ಟ್ರಿದೊಳಗೆ ಏನು ಓದಬೇಕು? ಸಿಂಧೂ ಓದಬೇಕು, ವೇದಿಕ್ ಓದಬೇಕು. ಆಮೇಲೆ ಬೌದ್ಧ ಮತ್ತು ಜೈನ ಧರ್ಮ ಎರಡೂ ಚಲೋನೇ ಅದ. ಒಮ್ಮೆ ಮೌರ್ಯರು, ನೆಕ್ಸ್ಟ್ ಗುಪ್ತರು, ಕುಶಾನರ ಬಗ್ಗೆ 5 ನಿಮಿಷ ಮುಗಿತು. ಆ ನಂತರ ನೆಕ್ಸ್ಟ್ ಬರೋದು ವರ್ಧನ. ಕುಶಾನ ವರ್ಧನ ಕೂಡ ಅರ್ಧ ತಾಸನ ಕಂಪ್ಲೀಟ್ ಭಯಪಟ್ಟೆ ಆಗ್ತಾರೆ 2 ಚಾಪ್ಟರ್ ಕೂಡಿನಿ. ದಕ್ಷಿಣ ಭಾರತಕ್ಕೆ ಬಂದೇವು ಅಂದ್ರೆ ಚೋಳರು ಸ್ವಲ್ಪ ಜಾಸ್ತಿ ಹೈಲೈಟ್ ಮಾಡಬೇಕು. ಕರ್ನಾಟಕದೊಳಗೆ ಜಾಸ್ತಿ ಹೈಲೈಟ್ ಆಗೋದು ಮೈಸೂರಿನ ಒಡೆಯರು ಫಸ್ಟ್. ಸೆಕೆಂಡ್ ಬರೋದು ವಿಜಯನಗರ. ಥರ್ಡ್ ಬರೋದು ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು. ಕಲ್ಯಾಣಿ ಚಾಲುಕ್ಯರ ಬಗ್ಗೆ ಏನಾದರೂ ಕೇಳುವುದೇ ಆಗಿತ್ತು ಅಂದ್ರೆ ಅವ್ರದ್ದು ಕುಕ್ನೂರು ದೇವಾಲಯಗಳ ಬಗ್ಗೆ ಸ್ವಲ್ಪ ಹೈಲೈಟ್ ಮಾಡ್ತಿರ್ತಾರೆ. ಕಲೆ ಮತ್ತು ವಾಸ್ತುಶಿಲ್ಪ ಕರ್ನಾಟಕದೊಳಗೆ ಚಂದಾಗೆ ನೋಡ್ಕೋಬೇಕ್ರಿ ನೀವು. ಏನ್ ಅಂದ್ರೆ ಇದು ನಮ್ದೊಂದು ಕಾನ್ಸೆಪ್ಟ್ ಹಿಂಗೆ ಇಟ್ಕೊಂಡು ಹೋಗ್ಬೇಕು. ಅದಕ್ಕೆ ಎವ್ರಿ ಚಾಪ್ಟರ್ ಹಿಂದಿ ಏನು ಕ್ವಶನ್ ಅದಾವಲ್ಲ ಅವನು ಬಡ 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 ಬಿಡಿಸ್ಬೇಕು. ಏನ್ ಇದಕ್ಕೊಂದು ನಮ್ಮದೇ ಆದಂಥ ಒಂದು ಸ್ಟ್ರಾಟಜಿ ಹಾಕೊಂಡು ಫಸ್ಟ್ ಬಿಲೀವ್ ಮಾಡ್ಕೋಬೇಕ್ರಿ. ನಾವು ಯಾವುದೇ ಕೆಲಸ ಮಾಡಿದ್ರು ಬಿಲೀವ್ ಮಾಡಬೇಕು. ಏನು ಈ ಪರೀಕ್ಷೆ ನನಗೂ ಸಾಧ್ಯ ಅದ ಅಂತ ಹೇಳಿ ಮೊದಲು ಅದು ನಮ್ಮಲ್ಲಿ ಇರಬೇಕು. ಎರಡನೇದು ಕಾನ್ಫಿಡೆನ್ಸ್ ಅನ್ನೋದು ಏನಿರ್ತಲ್ಲ ಅದು ಮನುಷ್ಯನನ್ನ ಅರ್ಧದಷ್ಟು ಸಾಧಿಸ್ತಾವ. ಎಷ್ಟು ದಿನ ಎಷ್ಟು ಸರ ನಾ 2 ವರ್ಷ ಓದಿನೋ 3 ವರ್ಷ ಓದಿನೋ ಲೆಕ್ಕಕ್ಕೆ ಬರಲ್ಲ ರೀ. ಅಟ್ ದ 11th ಅವರ್ ಕೊನೆಯ ಗಳಿಗೆಯಲ್ಲಿ ನಾನು ಮಾಡಿರುವ ಕೆಲಸ ಕಾರ್ಯಗಳಿಗೆ ಜಾಸ್ತಿ ಬೂಸ್ಟ್ ಸಿಗ್ತವ. ಕೊನೆಯ ಟೈಮ್ದೊಳಗೆ ನನ್ನ ಪ್ರಿಪ್ರೇಷನ್ಗಳು ಚಂದ ಇರಬೇಕು. ಇದು ನಾವು ಮಾಡ್ಕೊಳ್ಬೇಕಾದದ್ದು. ಮತ್ತು ಎರಡನೇದು ಏನದಂದ್ರೆ ಈಗಿನ ಸ್ವಲ್ಪ ದಿನಗಳಿಗೆ ಪರ್ಸನಲ್ ಹಬ್ಬ, ಹುಣಿವಿ, ಈ ಯಾವ ಫಂಕ್ಷನ್ಗಳು ಇವೆಲ್ಲ ಅವಾಯ್ಡ್ ಮಾಡಿ. ಈ 30 ಡೇಸ್ ನಿಮ್ಮ ಜೀವನದ ಡ್ರೀಮ್ಸ್ಗಳು ಕಮ್ಸ್ ಟ್ರೂ ಮಾಡ್ತಾವೆ. ಈ 30 ದಿನ ನಿದ್ದೆ ಮಾಡಬಾರ್ದು. ಬೇಕಂದ್ರೆ ಮುಂದೆ ಜೀವನ ಪೂರ್ಣ ಕುತ್ತಲಿನೂ ನಿದ್ದೆ ಮಾಡಿ, ನಿಮ್ಗೆ ಯಾರು ಕೇಳಲ್ಲ. ನೌಕರಿ ಇರ್ತದ, ಪಗಾರ ತಾನೇ ಬರ್ತಿರ್ತದ. ಈ 30 ದಿನ ಸ್ವಲ್ಪ ನೀವು ಏನಂದ್ರೆ ವೈಯಕ್ತಿಕ ಭಾವನೆಗಳನ್ನು ಸೈಡಿಗಿಟ್ಟು ಇದು ನನ್ನ ಜೀವನದ ಪ್ರತಿಷ್ಠೆಯ ಪ್ರಶ್ನೆ ಅದ ಅಂತ ಹೇಳಿ ತಿಳ್ಕೊಂಡು ಓದಲು ಕೂಡ್ರಿ. ಎವ್ರಿಥಿಂಗ್ ಇಸ್ ಪಾಸಿಬಲ್. ಹಂಗಂತೇಳಿ ದಿನಕ್ಕೆ ನಿದ್ದಿಗಟ್ಟಿ ಆರಾಮ್ ತಪ್ಪಿಸ್ಕೊಂಡು ದಿನ 18 ತಾಸು ಓದ್ರಿ ಹಂಗೆ ಅನ್ನಂದಿಲ್ಲ. 10 ತಾಸು ಓದ್ರಿ, ಹವ್ಯಾಸದಿಂದ ಓದ್ರಿ. 10 ತಾಸು ಓದಿದ್ದನ್ನ 30 ದಿನದ ನಂತರ ಬಂದಿರುವ ಪರೀಕ್ಷೆದೊಳಗೆ ಟಿಕ್ ಹಾಕಪ್ಲೆ ಓದ್ರಿ. ಮತ್ತಿವತ್ತು ರಾತ್ರಿ ಬೆಳಗನ ಓದಿ ಮುಂಜಾನೆ ಎದ್ದು ಕೃಷ್ಣದೇವರಾಯ ಯಾರು ಒಂದಕ್ರ ಬಹುಮನಿಗಳ ಪ್ರಸಿದ್ಧ ದೊರೆ ಅನ್ನಪ್ಲೆ ಓದಬಾರ್ದು. ಅಂದ್ರೆ ನೀವು ಎಷ್ಟು ತಾಸು ಓದ್ತೀರಲ್ಲ ಅಷ್ಟು ಕರೆಕ್ಟ್ ಫೋಕಸ್ ಮಾಡ್ರಿ. 1 ಸಲ ಓದಿದ್ರೆ 30 ದಿನ ನನಗೆ ನೆನಪು ಉಳಿಯಪ್ಲೆ ಓದ್ರಿ. ಏನ್ ಒಂದಕ್ಕೊಂದು ರಿಲೇಟೆಡ್ ಲಿಂಕ್ ಮಾಡ್ರಿ. ಬಿಳಿ ಹಳಿ ಮ್ಯಾಗ ನಿಮ್ಮದೇ ಆದಂಥ ಕಲ್ಪನೆಗಳನ್ನು ಬಡ 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 ಒಂದೊಂದು ಪದನೂ ಬರಿಬೇಡ್ರಿ. ಒಂದು ಅಕ್ಷರದೊಳಗೆ ಒಂದು ವಿಷಯ ಇರಬೇಕು. ಆ ಮೂಮೆಂಟ್ದಾಗ ಹೋರಿ. ಇದೇನು ದೊಡ್ಡದಲ್ಲ. ಏನ್ ಮತ್ತು ನಿಮ್ಗೆ ಈ ಪರೀಕ್ಷೆ ಬರೆದು ಹೊರಗೆ ಬಂದು ಬರೋಕೆ ವಿಸ್ಮಯ ಅನ್ನಿಸ್ಬೇಕು. ಎಷ್ಟು ಈಸಿ ಇತ್ತಲ್ಲ ಕ್ವಶನ್ ಪೇಪರ್ ಅಂತೇಳಿ. ಅದು ಬಿಟ್ಕೇಶಂದ್ರೆ ಕ್ವಶನ್ ಪೇಪರ್ದಾಗ ಅದು ಇದ್ದಿತ್ತಲ್ಲ, ಇದು ಇದ್ದಿತ್ತಲ್ಲ, ಹಂಗೆ ಕೇಳಿದ್ದ ಹಿಂಗೆ ಕೇಳಿದ್ದ ನೆಗೆಟಿವ್ ಬರಬಾರ್ದು. ನೆಗೆಟಿವ್ ಯಾರು ಹೇಳ್ತಾರಂದ್ರೆ ಅವ್ನ ಪ್ರಿಪ್ರೇಷನ್ ಅಪೂರ್ಣ ಇರ್ತದ. ಪಾಸಿಟಿವ್ ಯಾರು ಹೇಳ್ತಾರಂದ್ರೆ ಅವ್ನ ಪ್ರಿಪ್ರೇಷನ್ ಪರಿಪೂರ್ಣ ಇರ್ತದ. ಪರಿಪೂರ್ಣ ವ್ಯಕ್ತಿಗಳು ಯಾವಾಗಲೂ ಯಾವುದಕ್ಕೂ ಕಾಮೆಂಟ್ಸ್ ಮಾಡಲ್ಲ. ಅಪೂರ್ಣ ವಿದ್ಯಾರ್ಥಿಗಳು ಪ್ರತಿಯೊಂದಕ್ಕೂ ಕಾಮೆಂಟ್ಸ್ ಮಾಡ್ತಾರ, ತನ್ನನ್ನು ತಾನು ರಕ್ಷಣೆ ಮಾಡ್ಕೋತಾನ. ಇಲ್ಲ ನಾನು ಸಂವಿಧಾನ ಓದಿದ್ನಿ, ಅವ ಬಯಾಲಜಿ ಕೇಳಿಬಿಟ್ಟ. ಇದು ಕೇವಲ ತನ್ನಲ್ಲಿ ರಕ್ಷಣಾತ್ಮಕ ತಂತ್ರ. ಅದು ಬಹಳ ದಿನ ಕೆಲಸಕ್ಕೆ ಬರಲ್ಲ ರೀ. ಯಾವಾಗಲೂ ನಮ್ಗೆ ಕೆಲಸಕ್ಕೆ ಬರೋದು ಸೊಸೈಟಿ ವಾಂಟ್ಸ್ ಓನ್ಲಿ ಯುವರ್ ಸಕ್ಸಸ್. ಹುಡುಗ ಮೊನ್ನೆ PSI ಬರೆದಿದ್ದ, ಪಾಸ್ ಆದೋ ಫೇಲ್ ಆದೋ ಇಟೇ ಕೇಳ್ತಾರೆ ಊರಾಗ.
ಅವ ಏದಕ್ಕೆ ಟಿಕ್ ಹಾಕಿದ್ದ, ಯಾವ ಪ್ರಶ್ನೆ ಓದಿದ್ದ ಬಿಟ್ಟಿದ್ದ ಯಾರು ಕೇಳಲ್ಲ. ಹುಡುಗ ಮೊನ್ನೆ PSI ಬರ್ದಾನ, ಪಾಸ್ ಆಗ್ಯಾನೋ ಇಲ್ಲೋ. ಇದಕ್ಕೆ ನಮ್ಮಲ್ಲಿ ಉತ್ತರ ಏನಿರ್ಬೇಕಂದ್ರೆ ಹುಡುಗ ಪಾಸ್ ಆಗ್ಯದ. ಈ ಉತ್ತರಕ್ಕಾಗಿನೇ ನಾವು ಇಷ್ಟೆಲ್ಲ ಕಷ್ಟಪಡಬೇಕು. ಎಲ್ಲರಿಗೂ ಏನಂದ್ರೆ ಒಳ್ಳೆಯದಾಗಲಿ. ಡೈಲಿ ಏನಂದ್ರೆ ಇನ್ನು ಇದರದ್ದು ಒಂದು ವರ್ಡ್ ಹೇಳ್ತೀನಿ ಸರ, ನಾನು ಇದರದ್ದು ದಿನ ಒಂದು 3 ರಿಂದ 4 ತಾಸು ಕ್ಲಾಸ್ ಮಾಡೋ. ಹಂಗಂತೇಳಿ ನೀವೆಲ್ಲರೂ ನನ್ನನ್ನು ಜಾಯಿನ್ ಆಗ್ಲೈತಲ್ಲ, ನೀವು ಇಟ್ಟಿರುವ ನಂಬಿಕೆ ಮಾತ್ರ ನನ್ನಿಂದ ಹಾಳಾಗಲ್ಲ. ಅದು ಒಂದು ಕಾನ್ಫಿಡೆಂಟ್ಗಾಗಿ ವರ್ಡ್ ಹೇಳ್ತೀನಿ ನಾನು. ನೀವು ಅವತ್ತು ಬರೆದು ಪರೀಕ್ಷೆ ಬರೆದು ಹೊರಗೆ ಬಂದಾಕರ ಇಲ್ಲ ನಾನು ಯಾಪದೊಳಗೆ ಈ ಕ್ವಶನ್ ಕೇಳಿದ್ನಿ, ನಾನು ಭಾಳ ಸರಳ ಹೋಗ್ಯದ ಅಂತೇಳಿ ಆ ಒಂದು ನಂಬಿಕೆ ನಾನು. ಹಂಗಂತೇಳಿ ಸರ್ ನಾನು ಈಗ 78 ಸ್ಕೋರ್ ಮಾಡಿಸ್ಬೇಕು ನೀವು. ಸರ ನಂದು ಒಂದು ಕೈ ಭಾಗ, ನಿಮ್ದು ಒಂದು ಕೈ ಭಾಗ. ನಿಮ್ಮಲ್ಲಿನೂ ನನ್ನಷ್ಟೇ ಶ್ರದ್ಧೆ, ಭಕ್ತಿ ಮತ್ತು ವಿಶ್ವಾಸದಿಂದ ಹೋಗ್ಬೇಕು. ಇಬ್ರು ಕೂಡಿ ಹೋದೀವಿ ಅಂದ್ರೆ ಮಾತ್ರ ರಿಸಲ್ಟ್ ಬರ್ತದ. ನನ್ನ ಉದ್ದೇಶ ಇಷ್ಟೇ, ನಿಮ್ಮ ಸಕ್ಸಸ್ ಆದ ನಾನು ಸಕ್ಸಸ್ ಆದಂಗ. ಯಾಕಂದ್ರೆ ನಾನು ಯಾಕೆ ಸಕ್ಸಸ್ ಆಗ್ತದ, ನನ್ನ ಜೀವನ ನಿಮ್ಮಲ್ಲಿ ಎಲ್ಲೋ ಒಂದು ಏನಂದ್ರೆ ನನಗೆ ವಾಪಸ್ ಪ್ರತಿಕ್ರಿಯೆ, ಜಿತಿ ಸರ್ ಕ್ಲಾಸ್ ಆದಾಗ ನಾನು ತೋಡಿದ್ದಕ್ಕೆ ನಾನು ಪಾಸ್ ಆಗೀನಿ ಅಂತೇಳಿ ನಿಮಗೂ ಒಂದು ಖುಷಿ ಇರ್ತದ. ಈ ಅವಿನಾಭಾವ ಸಂಬಂಧಕ್ಕಾಗಿ ಇಬ್ರು ಕೂಡಿ ಪ್ರಯತ್ನ ಮಾಡಬೇಕು.